ಮೂಲಕನೇ ಟೀಸರ್ ಲಾಂಚ್ ಆಗಬೇಕು. 45 ಅಂದರೆ ಏನು ಅನ್ನೋ ಒಂದು ಆ ಚಿಕ್ಕ ಝಲಕ್ ನಾವು ನೋಡ್ಬೋದು. ಎಲ್ರಿಗೂ ನಮಸ್ಕಾರ, ಯುಗಾದಿ ಹಬ್ಬದ ಶುಭಾಶಯಗಳು. ಈ ಕತೆ ಹೇಳಿದಾಗ ಐ ಥಿಂಕ್ ವಿ ವೇರ್ ಇನ್ ದ ಶೋ, DKD ಶೋಲಿದ್ದ ಅದು 4 to 5 ಮಿನಿಟ್ಸ್ಲೇ ಹೇಳಿದ್ದು, ಅದಕ್ಕೆ 45 ರೇಟ್ ಹೇಳಿದ್ರು. ಸೊ ಎನಿ ಮಿರಾಕಲ್ಸ್ ವಿಲ್ ಹ್ಯಾಪನ್ ಇನ್ 4 to 5 ಮಿನಿಟ್ಸ್. ಸೊ ದಟ್ಸ್ ವೈ 45. ಏನೇ ಮಿರಾಕಲ್, ಪಾಸಿಟಿವ್ ಇರ್ಬೋದು, ನೆಗೆಟಿವ್ ಇರ್ಬೋದು, ಎನಿಥಿಂಗ್ ವಿಲ್ ಹ್ಯಾಪನ್ ಇನ್ 45 ಮಿನಿಟ್ಸ್ ಅಂತ. 45 ಮಿನಿಟ್ಸ್ ಆಗ್ಬೋದು, 45 ಸೆಕೆಂಡ್ಸ್ ಆಗ್ಬೋದು, ಇಲ್ಲ 4 to 5 ಮಿನಿಟ್ಸ್ ಆಗ್ಬೋದು. ಸೊ ಅರ್ಜುನ್ ಹೇಳಿದಾಗ ಇದು ಯಾರು ಬೇಕಾದ್ರೆ ಕೊಟ್ಬಿಡ್ತೀನಿ ನಾನು ಮಾಡಲಿ ಅಂತ ಹೇಳಿದೆ. ಯಾಕಪ್ಪ ಇಷ್ಟು ಚೆನ್ನಾಗಿ ಹೇಳಿದೆ, ನೀನೇ ಮಾಡು, ಯಾಕೆ ಯು ಡೋಂಟ್ ವಾಂಟ್ ಟು ಡೈರೆಕ್ಟ್ ಇದು? ಇಲ್ಲ, ಮಾಡ್ಬೋದಣ್ಣ, ಖಂಡಿತ ಮಾಡಿ, ನೀವೇ ಮಾಡಿ, ಯಾಕಂದ್ರೆ ನಿಮ್ಮ ಕತೆ ಅದು, ಯು ಕ್ಯಾನ್ ಹ್ಯಾವ್, ನಿಮ್ಮ ಕ್ಯಾಲಿಬರ್ ಇದೆ ಅದು. ತಕ್ಷಣ ಒಂದು ಆ ಸೀಸನ್ ಮುಗಿಯೋದ್ರಗಡೆ ಒಂದು 2 ಸೀನ್ ತೋರಿಸಿದ್ರು, ಒಂದು ಅನಿಮೇಷನ್ಲಿ ಮಾಡಿ, ಭಾಳ ಅದ್ಭುತ. ಆಮೇಲೆ ರಮೇಶ್ ರೆಡ್ಡಿ ಅವ್ರ ಕೈ ಬಂತು, ಒಂದು ಗೋಲ್ಡನ್ ಹ್ಯಾಂಡ್. ಎಲ್ಲದಕ್ಕೂ ಒಂದು ಗೋಲ್ಡನ್ ಹ್ಯಾಂಡ್ ಬರಬೇಕು. ಆಮೇಲೆ ಉಪೇಂದ್ರ ಅವ್ರು ಬಂದರು, ರಾಜ್ಬಿ ಶೆಟ್ಟಿ ಅವ್ರು ಬಂದರು. ಸೊ ಗುಡ್ ಪೀಪಲ್ಸ್, ಪಾಸಿಟಿವ್ ಪೀಪಲ್ಸ್ ಬಂದಾಗ ಯಾವಾಗಲೂ ಒಳ್ಳೇದಾಗುತ್ತೆ. ನಾವು ಶೂಟಿಂಗ್ ಮಾಡಬೇಕಾದ್ರೆ ನಾನು ರಾಜ್ಬಿ ಶೆಟ್ಟಿ ಫಸ್ಟ್ ಟೈಮ್ ನಾನು ಅವ್ರ ಜೊತೆ ಆ್ಯಕ್ಟ್ ಮಾಡ್ತಿರೋದು. ಆ್ಯಂಡ್ ನಾನು ನೋಡಿದ್ದೀನಿ, ಅವ್ರ ಸಿನಿಮಾ ನೋಡಿದ್ದೀನಿ. ಆಮೇಲೆ ಅವ್ರ ವೇ ಆಫ್ ರೆಂಡಿಂಗ್ ದ ಡೈಲಾಗ್ ಇರ್ಬೋದು, ಇಲ್ಲ ಪರ್ಫಾರ್ಮೆನ್ಸ್ ಇರ್ಬೋದು. ನೀವು ಹೇಳ್ದಂಗೆ ಹಿ ಪುಟ್ಸ್ ಇಸ್ ಸೋಲ್. ಪಿಕ್ಚರ್ ಹೆಂಗೆ ಬರುತ್ತೆ ಸೆಕೆಂಡ್ರಿ ಅದು, ಬಟ್ ಒನ್ ಎವರ್ ಇಟ್ ಡಸ್ ಎನಿ ರೋಲ್ ಹಿಲ್ ಪುಟ್ ಹಾರ್ಟ್ ಆ್ಯಂಡ್ ಸೋಲ್ ಫಾರ್ ದಟ್ ಫಿಲಮ್. ಅದನ್ನು ನೋಡಿದೆ ರಾಜ್ಬಿ ಶೆಟ್ಟಿ ಅವ್ರ. ಉಪೇಂದ್ರ ಅವ್ರ ಬಗ್ಗೆ ಮಾತಾಡೋಂಗೆ ಇಲ್ಲ. ಆ ಕ್ರಿಯೇಟಿವಿಟಿಗೆ ಅವರು ಏನೋ ಒಂದು ಥಾಟ್ ಇದೆ ಅವ್ರ ಹತ್ರ, ಏನೋ ಒಂದು ಥಾಟ್ ಪ್ರಾಸೆಸ್ ಇದೆ. ಅದು ನಾವು ಓಮ್ಲೆ ಅನುಭವಿಸಿದ್ದೀವಿ. ಆ್ಯಂಡ್ ಜೊತೇಲಿ ಪ್ರೀತ್ಸೆ ಲವಕುಶ ಜೊತೇಲಿ ಮಾಡಿದ್ದೀವಿ. ಸೊ ಮರೆಯೋಕ್ಕಾಗಲ್ಲ. ಐ ಥಿಂಕ್ ದಿಸ್ ಇಸ್ 3rd ಫಿಲಮ್ ವಿ ಆರ್ ಡೂಯಿಂಗ್ ಟುಗೆದರ್. ತುಂಬ ಖುಷಿ ಆಯ್ತು ಇವತ್ತು ಇಷ್ಟರ ಮಟ್ಟಿಗೆ ಬಂದಿದೆ ಅಂದರೆ. ಐ ಥಿಂಕ್ ರಮೇಶ್ ರೆಡ್ಡಿ, ಆಮೇಲೆ ಸತ್ಯ ಹೆಗಡೆ ಮ್ಯೂಸಿಕ್ಕು, ಆ್ಯಂಡ್ ಅರ್ಜುನ್ ಜನ್ಯ. ಐ ಥಿಂಕ್ ದಿಸ್ ಬಾಯ್, ನಾವೇನಾದರೂ ಬೇರೆಯವ್ರ ಹತ್ರ ಮಾಡ್ತಿದ್ರೆ ವಿ ವುಡ್ ಹ್ಯಾವ್ ಮಿಸ್ಡ್ ಎ ವೆರಿ ಗುಡ್ ಡೈರೆಕ್ಟರ್ ಅಂತ ನಂಗೆ ಅನ್ನಿಸುತ್ತೆ ಆ್ಯಕ್ಚುಲಿ. ಹೌದಾ, ಮತ್ತೆ ನೀವು ಹೇಳಿದ್ರಿ ಮಾತಾಡಲಿ. ಓಕೆ, ಟೀಸರ್ ಲಾಂಚ್. ಓಕೆ, ಟೀಸರ್ ಲಾಂಚ್. ಓಕೆ, ಆಲ್ ದಿ ಬೆಸ್ಟ್.